ಅವರ್ ಯೂಟ್ಯೂಬ್ ಚಾನಲ್ ದಿಶಾ ಸಂಜು. ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ರು, ನಮ್ಮ ಕಾಲೇಜಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಲಂಚ್ ಬ್ರೇಕ್ ಬಿಟ್ಟಿದ್ದಾರೆ. ಸೊ ನಾಳೆ ನಮ್ಮ ಸೀನಿಯರ್ಸ್ಗೆ ಫೇರ್ವೆಲ್ ಅಂತ ಅಂತಿದ್ರು, ಬಟ್ ಇನ್ನೂ ಕನ್ಫರ್ಮ್ ಮಾಡಿರಲಿಲ್ಲ ಫೇರ್ವೆಲ್ ಇಲ್ವಾ ಅಂತ. ಸೊ ಇವಾಗ ಕನ್ಫರ್ಮ್ ಮಾಡಿದ್ದಾರೆ. ಸೊ ಇವತ್ತು ಎಲ್ಲ ಬಿಂದು ಮನೆಗೆ ಹೋಗ್ತಿದ್ದೀವಿ. ಸೊ ಇವಾಗೆಲ್ಲ ತಿಂತಿದ್ದಾರೆ. ಬಿಂದು ಮನೇಲಿ ವಾಂಗಿ ಬಾತ್, ನಮ್ಮ ಮನೇಲಿ ಮಾವಿನಕಾಯಿ ಚಿತ್ರಾನ್ನ. ಸೊ ತಿಂದ್ಬಿಟ್ಟು ಇವಾಗ ಆಮೇಲೆ ಸಿಗ್ತೀವಿ. ಹಲೋ, ಹಾಯ್ ಮಾಡಿ. ಫುಲ್ ಖುಷಿ ಆಗ್ತಾಯಿದೆ. ರೀಲ್ಸ್ ಆಕ್ಸಿಡೆಂಟ್ ಆಗಿತ್ತು ಗಣೆ, ಅದನ್ನು ಮಾಡಿಬಿಟ್ರೆ ನೀನು ಕೆಲಸ ಇಲ್ಲ. 1 and only 9 CGPA. 9 CGPA ಇಂದ ಇವಾಗ ರೀಲ್ಸ್ ಲ್ಯಾಂಡ್ ಆಗ್ತಿದ್ದಾರೆ. ಬಂದ್ಬಿಡು ಆಮೇಲೆ. ಇವಾಗ ಅವರಿಬ್ಬರು ಧನು ಹಾಸ್ಟೆಲ್ಗೆ ಲೆಟರ್ ಕೊಡಬೇಕಾಗಿತ್ತು. ಬಿಂದು ಮನೆಗೆ ಹೋಗ್ತಿದ್ದೀವಲ್ವಾ, ಸೊ ಧನು ಹಾಸ್ಟೆಲ್ಗೆ ಲೆಟರ್ ಕೊಡಬೇಕಾಗಿತ್ತು ಅಂತ ಹೊರಡ್ತಿದ್ದೆ. ಬಿಂದು ಓದ್ಲು. ನಾವಿಬ್ಬರು ಕ್ಲಾಸ್ ಮುಗಿಸ್ಕೊಂಡು ಇವಾಗ ಬರ್ತಾ ಇದ್ದೀವಿ. ಬಿಂದು ಬ್ಯಾಗ್ ತಗೋ ಬರ್ತಾ ಇದ್ದೀವಿ. ಇವತ್ತು ಇಷ್ಟು ದೊಡ್ಡ ಸಾಧನೆ ಅವಳಿಗೆ. ಒಂದು ಬ್ಯಾಗ್ ಎತ್ಕೊಂಡ್ಬರೋ ದೊಡ್ಡ ಸಾಧನೆ ಇಲ್ಲ, ಇಲ್ಲಿ ಒಂದು ಬಾಟ್ಲ್ ಎತ್ಕೊಂಡ್ಬರೋ ದೊಡ್ಡ ಸಾಧನೆ. ನಾನು 2 ಬಾಟಲ್ ತೊಗೊಬರ್ತಿದ್ದೀನಿ. ಇವತ್ತೇ ಫಸ್ಟ್ ಪ್ಲೇಸ್ ಬಂದಿದ್ದೀನಿ. ಇವತ್ತೇ ಬ್ಲಾಗ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ರೆ ಫೋನ್ ಯಾಕೋ ಬರ್ತಿದ್ದೆ. ಅಯ್ಯೋ ಅಪ್ಪ, ಇವಾಗ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅವಳು. ಪರವಾಗಿಲ್ಲ, ನಾನು ಹೆಂಗಿದ್ರು ಸಂದಾನೆ. ಅಯ್ಯೋ, ಮತ್ತೆ ಫೋನ್ ಇರ್ಬೇಕಂತ ಯಾಕೆ ಯೋಚನೆ ಮಾಡಿ. ಬಿಂದು ಬಸ್ಗೆ ಹೋಗ್ಬಿಟ್ಟು ಸೀಟ್ ಹಾಕ್ಬೇಕು. 4 ಜನ, ಅದು ದೊಡ್ಡ ಕೆಲಸ. ನಿಂಗೆ ಏನೇನು ಮತ್ತೆ ನೋ ಅಟೆಂಡೆನ್ಸ್. ಸೊ ನೋಡಿ ಅವರಿಬ್ರು ಬಂದು ಕೂತಿದ್ದಾರೆ. ಏನೋ ಗೊತ್ತಿಲ್ಲ. ಬಾಯ್. ಇವಾಗ ಅವರಿಬ್ರು ದೀಕ್ಷಿತವ್ರು ಹಾಸ್ಟೆಲ್ಗೆ ಹೋಗ್ತಿದ್ದಾರೆ, ನಾವು ಬಿಂದು ಮನೆಗೆ ಹೋಗ್ತಿದ್ದೀವಿ. ಬರ್ತೀವಿ ನಾವೇನು ಇಲ್ಲ ಅಂತಂದವ. ನಡಿಯವ ಆಯಿತು. ಬಾಯ್. ಇವಾಗ ನಾವು ಅವ್ರು ಆಮೇಲೆ ಕ್ಯಾಚ್ ಮಾಡ್ತಾರೆ. ನಮ್ಮ ಸಿಟಿ ಬಸ್ಗೆ ವೆಯ್ಟ್ ಮಾಡ್ತಿದ್ದೀವಿ. ಇವಾಗ ಸಿಟಿ ಬಸ್ಸಿಂದು ಬಂದಿಲ್ಲ, ಸೊ ವೆಯ್ಟ್ ಮಾಡ್ತೀವಿ ನಿಂತ್ಕೊಂಡು. ಸೊ ಇವಾಗ ಬಟ್ಟೆ ತೊಗೊಳಕ್ಕೆ ಬಂದಿದ್ದೀವಿ ನಾಳೆ ಫೇರ್ವೆಲ್ ಅಂತ ಇನ್ನೂ ಕನ್ಫರ್ಮ್ ಮಾಡಿರಲಿಲ್ಲ, ಅದಕ್ಕೆ ನಾವು ತಗೊಂಡಿರಲಿಲ್ಲ. ಸೊ ಇವಾಗ ತಗೋತಾ ಇದ್ದೀವಿ. ಅವರು ನೋಡ್ತಾ ಇದ್ದಾರೆ ಯಾಕೆ ತಗೊಳ್ಳೋದು ಅಂತ. ಯಾವುದು ಇಷ್ಟ ಆಗಲಿಲ್ಲ ಅಂತ ಇವಾಗ ವಿಶಾಲ್ ಮಾರ್ಟ್ ಬಂದಿದ್ದೀವಿ. ವಿಶಾಲ್ ಮಾರ್ಟಲ್ಲಿ ನೋಡ್ತಾ ಇದ್ದೀವಿ. ಬಿಂದು ತಗೊಂಡ್ಲು, ನಾನಿನ್ನೂ ತಗೊಂಡಿಲ್ಲ. ಇಲ್ಲಿದೆ ಬ್ಯಾಗು. ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿಗೆ ಬಂದು ಬಟ್ಟೆ ತಗೊಂಡ್ವಿ. ಧನುಶ್ರೀ ಅವರೇ, ಧನು ತು ಶಾಪಿಂಗ್ಗೆ ಬಾ. ನಡಿ ಸ್ಪೀಡ್. ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ ಅಂತ ಬೈತಿದ್ದಾರೆ. ಬೇಗ ಹೋಗ್ಬೇಕು. ಓಕೆ, ಹೋಗೋಣ ಬೇಗ. ರೆಡಿಯಾಗಿ ಹೋಗ್ತಾ ಇದ್ದೀವಿ. ಬಿಂದು ತಿರ್ಗಿ ಹಾಯ್ ಮಾಡು. ರೆಡಿ ಆಗೋ ಬಿಸಿಲಿ ಬ್ಲಾಗ್ ಮಾಡಿದೆ ನೆನ್ನೆನೂ ಅಷ್ಟೇ ಬಂದಮೇಲೆ ವ್ಲಾಗ್ ಮಾಡೋದು ಮರ್ತೋಗ್ಬಿಟ್ವಿ. ಓಹೋ, ಆಯ್ತು ಹಿಡ್ಕೊ. ನನ್ನ ತೋರಿಸು. ನಂದೇನು ಸ್ಪೆಷಲ್ ಅಲ್ಲ, ನನ್ನ ಬರ್ಡೇ ಡ್ರೆಸ್ಸೇ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ನಮ್ಮ ಧನು ನೋಡಿ ಹಿಂಗೆ ರೆಡಿ ಆಗಿದ್ದಾಳೆ ಅವಳು. ನಾಳೆ ಬ್ಲಾಗಲ್ಲಿ ನೋಡ್ತಿದ್ದೀರಾ ಬಿಡಿ. ಯಾಕಂದರೆ ಅವಳು ಇವಾಗ ರೀಸೆಂಟಾಗಿ ಬರ್ಡೇಗೆ ತೊಗೊಂಡ್ಲಲ್ವ, ಸುಮ್ಮನೆ ಏನಕ್ಕೆ ಅಂದ್ಬಿಟ್ಟು ಅವ್ಳು ಬರ್ಡೇ ಡ್ರೆಸ್ ಹಾಕ್ಕೊಂಡು ನಾವೆಲ್ಲ ತೊಗೊಂಡಿಲ್ಲ ಅಂದ್ಬಿಟ್ಟು ತೊಗೊಂಡ್ವಿ. ಹೇಗೆ ಅನಿಸ್ತಿದ್ದೀವಿ ಅಂತ ಕಮೆಂಟ್ ಮಾಡಿ. ದೀಕ್ಷಿತ ಅವರು ಬರ್ತಾ ಇದ್ದಾರೆ. ದೀಕ್ಷಿತ ಹಾಸ್ಟೆಲಲ್ಲೇ ಉಳ್ಕೊಂಡು ಡ್ರೆಸ್ ತೊಗೋಬೇಕು ಅಂತ ಅಷ್ಟೇ. ಇವಾಗ ಅವಳು ಅಲ್ಲಿ ಬರ್ಸಿದ್ದಾಳೆ, ನಾವಿಲ್ಲಿಂದ ಹೋಗ್ತಿದ್ವಿ. ಇಬ್ಬರು ಅಲ್ಲಿ ಮೀಚಪ್ಪ. ನೆಕ್ಸ್ಟ್ ಅಲ್ಲಿಂದ ಲೊಕೇಶನ್ಗೆ ಹೋಗೋದು, ಯಾವುದೋ ಲಾಸ್ಟ್ ಆ್ಯಂಡ್ ಫೌಂಡ್ಗೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಆ್ಯಂಡ್ ಫೌಂಡ್. ಬಿಂದು ಅವರು ನೋಡಿ ನಾನು ಬಿಟ್ಬಿಟ್ಟು ದೂರ ಹೋಗ್ತಾ ಇದ್ದಾರೆ. ಬಿಂದು ಅವರೇ ಏನಾದರೂ ಹೇಳಿ ಬಿಂದು. ಏನಾದರೂ ನೋಡೋದು ಈ ಥರ ಎಲ್ಲ ಮಾಡ್ಕೊಂಡು ದೀಕ್ಷಿತ ಬರ್ತಾ ಇದ್ದಾಳೆ ನೋಡಿ. ಅವಳೇ ಏನೇ ಅಂದಿದ್ರು ಏನು ಆಯಿತು. ಬಿಂದು
ಟಿಶ್ಯೂನ ತಗೊಂಡ್ಬಿಟ್ಟಿದ್ಯಾ? ಮೊದಲೇ ಪೇಷಂಟ್ ಅಲ್ವಾ ಅಂದೆ. ಕರೆಕ್ಟಾಗಿ ಇನ್ನಕ್ಕೆ ನೀರು ಹತ್ತಿದೆ ನನಗೆ. ಬಸ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಕಾಲೇಜ್ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ನನ್ನ ತೋರ್ಸ್ರ ಎಲ್ಲ ಕಡೆ ಬೆಡ್ಗೆ ಚೆನ್ನಾಗಿ ಮಾಡ್ತಾಳೆ. ಮುದ್ದು ಸರಿ ಮಾಡ್ಕೊಳ್ಳೋದೇ ಆಯಿತು. ಗರ್ಲ್ಸ್ ಪ್ರಾಬ್ಲಮ್ ಏನು ಮಾಡೋಕ್ಕಾಗ. ಅಯ್ಯೋ ಅದು ಬಿಂದು. ಇವತ್ತು ಕಾಲೇಜ್ ಬಸ್ ಬಂದ್ಕೊಂಡು ಕೂತ್ಕೊಂಡಿದ್ದೀವಿ. ಬಿಂದು ದೀಕ್ಷಿತಾ ಫೈನಲಿ ವೆನ್ಯೂ ರೀಚ್ ಆದ ತಕ್ಷಣ ವೆಲ್ಕಮ್ ಡ್ರಿಂಕ್ ಕೊಟ್ಟರು. ಅದನ್ನು ವೀಡಿಯೋ ಮಾಡ್ತಿರ್ಬೇಕಾದ್ರೆ ಮ್ಯಾಮ್ ಬಂದರು ಅಂತ ಅಂದ್ಬಿಟ್ಟು ಏನೂ ಮಾತಾಡಲಿಲ್ಲ, ಜಸ್ಟ್ ಕ್ಲಿಪ್ಪಿಂಗ್ ತೊಗೊಂಡ್ವಿ ಅಷ್ಟೇ. ನೋಡಿ ನಮ್ಮ ಸೀನಿಯರು ಮಂದರ ಅಕ್ಕ ಹಾಯ್ ಮಾಡಿ ನಮ್ಮ ಬ್ಲಾಗ್ಗೆ. ಹಾಯ್ ಅಕ್ಕ. ಹೌದು, ಇದಕ್ಕಿಂತ ಚೆನ್ನಾಗೇ ಮಾಡ್ತೀವಿ, ಮಸ್ತಾಗಿ ಮಾಡ್ತೀವಿ. ಹ್ಞೂ ಅಲ್ವಾ? ಹೌದೌದು. ನಮ್ಮ ಚಾನಲ್ಗೆ ಏನಾದ್ರು ಹೇಳಿ. ಥ್ಯಾಂಕ್ ಯು. ನಾವೆಲ್ಲ ವೆಜ್ ತೊಗೊಂಡಿದ್ರು ನೋಡಿ, ನಾನ್ ವೆಜಿಟೇರಿಯನ್. ಏನು ಗೊತ್ತಾ, ನಾನ್ ವೆಜ್ ಜೊತೆ ವೆಜ್ ಜೊತೆ ಏನು ಅಡ್ವಾಂಟೇಜ್ ಅಂತ ಹಿಂಗೆ ಎತ್ಕೊಂಡಿದ್ದು. ನಿನಗೆ ಬಿಡೋದು ಯಾರು? ಫೋಟೋ ತಗೋಸ್ಕೊಳ್ಳೋಕ್ಕೋಸ್ಕರ ಸರ್ಕಸ್ಸು. ಚಾನ್ಸು ಸಿಗುತ್ತಾ? ನಮ್ಮ ಬಿಟ್ಬಿಟ್ಟು ಹೋಗ್ತಿದ್ದಾರೆ ಬಸ್ಸಲ್ಲಿ. ನಮ್ಮ ಬಿಂದು ಆನ್ ಮಾಡೋ ಅಂದ್ರೆ ವಿಡಿಯೋ ಆನ್ ಮಾಡಿದ್ರೆ ಹೇಳ್ಬಿಟ್ಟಿದ್ದು. ಅಲ್ಲಿಂದ ತೋರಿಸೈತಿ ಕಡೆ ಏನು ತೋರಿಸ್ತಾರೆ ತೋರಿಸಿದ ಕಡೆ ನಮ್ಮ ಬಿಂದು ಸ್ಟಾರ್ಟ್ ಮಾಡಿದ್ವಿ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ರಿಂದ ಅದು ಹೋಯ್ತು ಬಸ್ಸಿಗೆ. ನಮ್ಮ ದೀಕ್ಷಿತ ಯಾಕಾರೆ ಇವ್ರ ಜೊತೆ ಬಂದು ಅಂತ ಅನ್ಕೊಂಡವಳೆ. ಇವಾಗ ಬನ್ನಿ ದಿಶಾ ಹೆಂಗೆ ಕಾಣಿಸ್ತಿದ್ದೀನಿ ನಾನು ಅಂತ ನೋಡೋಣ ಅಂತ ಕ್ಯಾಮ್ರಾ ಹೆಂಗೆ ಅಂತ ಹೇಳ್ತಾ ಇದ್ದಾಳೆ. ಸೊ ಇವಾಗ ಫೇರ್ವೆಲ್ ಮುಗೀತು, ಮನೆಗೆ ಹೋಗ್ತಾ ಇದ್ದೀವಿ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಫೇರ್ವೆಲ್ ನಮ್ಮದು ಫ್ರೆಶರ್ಸ್ ಮಾಡಿದ್ರಲ್ಲ, ಅಷ್ಟೊಂದು ಚೆನ್ನಾಗಾಗಲಿಲ್ಲ, ಬಟ್ ಓಕೆ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ವಿ. ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Subscribe our YouTube channel. Thank you. Bye.